ಬಳ್ಳಾರಿ ಜೈಲಲ್ಲಿ ದರ್ಶನ್ ಬಗ್ಗೆ ಸುದೀಪ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗಳಿಗೆ ಸುದೀಪ್ ಉತ್ತರಿಸಿದ್ದಾರೆ. ದರ್ಶನ್ಗೆ ಫ್ಯಾನ್ಸ್ ಇದ್ದಾರೆ, ಕುಟುಂಬ ಕೂಡ ಇದೆ. ಏನೇ ಮಾತಾಡಿದ್ರು ಕೂಡ ಅವ್ರಿಗೆ ನೋವಾಗ್ಬಿಡಬಹುದು. ಸೊ ನೋವು ಕೊಡೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಮೊದಲ ಬಾರಿಗೆ. ಹಾಗೂ ನಾನು ರಾಜಕೀಯವಾಗಿ ಮಾತಾಡಿದ್ದೀನಿ ಅಂತ ಅಂದ್ಕೊಳ್ಬೇಡಿ, ಬ್ಯಾಲೆನ್ಸಿಂಗ್ ಆಕ್ಟ್ ಖಂಡಿತ ಅಲ್ಲ. ಈ ದೇಶದಲ್ಲಿ ಇದ್ದೀವಿ ಅಂದ್ರೆ ಕಾನೂನನ್ನ ಎಲ್ಲರೂ ಕೂಡ ಪಾಲಿಸಬೇಕು. ಇದು ಸುದೀಪ್ ಅವರ ರಿಯಾಕ್ಷನ್ ಆಗ್ತಾರೆ. ಸಿನಿಮಾನೇ ಹೋಗಲ್ಲ, ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ ಎರಡರೊಟ್ಟಿಗೂ ಬರಲಿಲ್ವಾ? ಎರಡು ಸಿನಿಮಾ ಬರಲಿಲ್ವಾ? ಇದು ಯಾವುದಾದ್ರು ಭೀಮಾ ಬರಲಿಲ್ವಾ? ನುಗ್ಲಿಲ್ವಾ? ಜನ ನೋಡ್ಲಿಲ್ವಾ? ಅದು ಬರಲ್ಲ, ಇದು ಬರಲ್ಲ. ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗಲ್ಲ, ಇದು ಹೋಗಲ್ಲ ಅಂತ ಅಂದರು. ಹೋಯ್ತಲ್ಲ. ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್, ಯಾರು ಅದರ ಪ್ರಾರಂಭ ಅಲ್ಲ, ಯಾರು ಅದರ ಅಂತ್ಯ ಅಲ್ಲ. ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ. ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು. ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ಆ್ಯಂಡ್ ಅವ್ರು ಬ್ಯುಸಿ ಇದ್ದಾರೆ, ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ. ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನಲ್ಲಿದ್ದೀನಿ. ನಾನು ಯಾವತ್ತೂ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ. ಬಟ್ ಈಗ ಪೆಪ್ಪೆ ಅಂತ ಅವ್ರದ್ದು ಹೊಸಬ್ರದ್ದು ಸಿನಿಮಾ ಅಂತೆಲ್ಲ ಬಂದಾಗ, ನಮ್ಮ ವಿನಯ್ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು. ಎಲ್ಲರೊಟ್ಟಿಗೆ ಕುತ್ಕೊಂಡು ಈ ದುನಿಯಾ ವಿಜಯ್ ಅಥವಾ ನಮ್ಮ ಗಣೇಶ್ ಅವ್ರದ್ದೆಲ್ಲ ಸಿನಿಮಾನ ನೋಡ್ಬೇಕಾದ್ರೆ ನಮ್ಮದೇ ನೋಡೋವಂಥ ಒಂದು ರೀತಿ ಇದೆ ಸರ್. ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ. ನಾವೇ ತುಂಬ ಗಂಭೀರವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ಲು ಟೂರು ಅಲ್ಲೆಲ್ಲ ಇದ್ದಾರೆ. ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತು ರಾತ್ರಿ 9 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು, ಆ ಥರ ಪ್ರೀಮಿಯರ್ಸ್. ಅಲ್ಲಿ ನೋಡ್ತೀವಿ ಬಿಡಿ, ಆರಾಮಾಗಿ ನೋಡ್ಕೋತೀವಿ ನಾವು. ಬಟ್ ಖುಷಿ ಇದೆ. ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದಾಗ್ಲೂ ಐ ಆಮ್ ಸಂಬಡಿ, ಐ ಲೈಕ್ ಟು ಕೋ ಎಕ್ಸಿಸ್ಟ್, ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್. ಈ ಮೂಲಕ ಒಬ್ಬ ವ್ಯಕ್ತಿಯ ಮೇಲೆ ಇಡೀ ಚಿತ್ರರಂಗ ನಿಂತಿಲ್ಲ, ಬೇರೆಯವರು ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಮಾಡುವಂತಹ ಸಾಮರ್ಥ್ಯ ಇದೆ ಅನ್ನೋ ಸಂದೇಶವನ್ನು ಕೂಡ ದರ್ಶನ್ ಅಭಿಮಾನಿಗಳಿಗೆ ಸುದೀಪ್ ಬಹಳ ಸೂಕ್ಷ್ಮವಾಗಿ ಕೊಟ್ಟ ಹಾಗೆ ಕಾಣಿಸ್ತಾರೆ.